Hi friends, welcome to my YouTube channel. UPSC CSC 2023ಯಲ್ಲಿ ಪ್ರಿಲಿಮ್ಸ್ ಪೇಪರ್ 1ನ ಆನ್ಸರ್ ಸಾಲ್ವ್ ಮಾಡ್ತಾ ಇದ್ವಿ. ಇನ್ನು ಕ್ವಶನ್ ನಂಬರ್ 9 ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಒನ್ ಸ್ಟೇಟ್ಮೆಂಟ್, ಅಮರಕಂಟಕ ಹಿಲ್ಸ್ ಆರ್ at the confluence of Vindhya and Sahyadri ranges. Statement 2, Biligiri Rangana Hills constitute the easternmost part of Satpura range. Statement 3, Sheshachalam Hills constitute the southernmost part of Western Ghats. How many of the statements given above are correct? Option A, only 1. Option B, only 2. Option C, all 3. ಆಪ್ಷನ್ ಡಿ, ನಾನ್. ಇದನ್ನು ನಾವು ಕನ್ನಡದಲ್ಲಿ ನೋಡೋಣ. ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಅಮರಕಂಟಕ ಬೆಟ್ಟಗಳು ವಿಂಧ್ಯ ಮತ್ತು ಸಹ್ಯಾದ್ರಿ ಶ್ರೇಣಿಗಳ ಸಂಗಮದಲ್ಲಿವೆ. ಇನ್ನು ಎರಡನೇ ಹೇಳಿಕೆ, ಬಿಳಿಗಿರಿ ರಂಗನ ಬೆಟ್ಟಗಳು ಸಾತ್ಪುರ ಶ್ರೇಣಿಯ ಪೂರ್ವದ ಭಾಗವಾಗಿದೆ. ಮೂರನೇ ಹೇಳಿಕೆ, ಶೇಷಾಚಲಂ ಬೆಟ್ಟಗಳು ಪಶ್ಚಿಮ ಘಟ್ಟಗಳ ದಕ್ಷಿಣ ಭಾಗವಾಗಿದೆ. ಈ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿವೆ? ಆಪ್ಷನ್ ಎ ಕೇವಲ 1, ಆಪ್ಷನ್ ಬಿ ಕೇವಲ 2, ಆಪ್ಷನ್ ಸಿ ಎಲ್ಲ 3, ಆಪ್ಷನ್ ಡಿ ಯಾವುದೂ ಇಲ್ಲ. ಸರಿಯಾದ ಉತ್ತರ ಆಯ್ಕೆ ಡಿ, ಯಾವುದೂ ಇಲ್ಲ. ಹೇಗೆ ಅಂತ ನೆಕ್ಸ್ಟ್ ಇದರ ವಿವರಣೆನ ನೋಡ್ತಾ ಹೋಗೋಣ. ಅಮರಕಂಟಕ ಬೆಟ್ಟವು ಒಂದು ವಿಶಿಷ್ಟವಾದ ನೈಸರ್ಗಿಕ ಪರಂಪರೆಯ ಪ್ರದೇಶವಾಗಿದೆ ಮತ್ತಿದು ವಿಂಧ್ಯ ಮತ್ತು ಸಾತ್ಪುರ ಶ್ರೇಣಿಯ ಸಂಗಮ ಸ್ಥಳ. ಆದ್ದರಿಂದ ಹೇಳಿಕೆ 1 ಇದು ಸರಿಯಾಗಿಲ್ಲ. ಇನ್ನು ಹೇಳಿಕೆ 2ನೇದಕ್ಕೆ ಬರೋಣ. ಬಿಳಿಗಿರಿ ರಂಗನ ಬೆಟ್ಟಗಳು ಆಗ್ನೇಯ ಕರ್ನಾಟಕದಲ್ಲಿ ನೆಲೆಗೊಂಡಿವೆ, ಅಂದರೆ ಆಗ್ನೇಯ ಭಾಗದಲ್ಲಿವೆ ಕರ್ನಾಟಕದಲ್ಲಿ. ಇದು ಸಾತ್ಪುರ ಪರ್ವತ ಶ್ರೇಣಿಯು ಪೂರ್ವ ಗುಜರಾತಿನಲ್ಲಿ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದ ಗಡಿಯ ಮೂಲಕ ಪೂರ್ವಕ್ಕೆ ಸಾಗಿ ಛತ್ತೀಸ್ಗಢದಲ್ಲಿ ಕೊನೆಗೊಳ್ತವೆ. ಆದ್ದರಿಂದ ಹೇಳಿಕೆ 2 ಕೂಡ ಸರಿಯಾಗಿಲ್ಲ. ಇನ್ನು 3ನೇ ಹೇಳಿಕೆಗೆ ಬರೋಣ. ಶೇಷಾಚಲಂ ಬೆಟ್ಟಗಳು ದಕ್ಷಿಣ ಆಂಧ್ರ ಪ್ರದೇಶದ ಪೂರ್ವ ಘಟ್ಟಗಳ ಭಾಗವಾಗಿದ್ದು ಪಶ್ಚಿಮ ಘಟ್ಟಗಳು ಕೇರಳ, ತಮಿಳುನಾಡು, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳನ್ನ ಹಾದು ಹೋಗ್ತವೆ. ಆದ್ದರಿಂದ ಹೇಳಿಕೆ 3 ಕೂಡ ಸರಿಯಾಗಿಲ್ಲ. ಅದಕ್ಕೆ ಆನ್ಸರ್ ಆಯ್ಕೆ ಡಿ, ಯಾವುದೂ ಅಲ್ಲ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿತ್ ರೆಫರೆನ್ಸ್ ಟು ಇಂಡಿಯಾಸ್ ಪ್ರಾಜೆಕ್ಟ್ಸ್ ಆನ್ ಕನೆಕ್ಟಿವಿಟಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಈಸ್ಟ್ ವೆಸ್ಟ್ ಕಾರಿಡಾರ್ ಅಂಡರ್ Golden Quality Project connects Dibrugarh and Surat. Statement 2, Trilateral Highway connect Moria in Manipur and Chingamai in Thailand via Myanmar. In Statement 3, Bangladesh, China, India, Myanmar Economic Corridor connects Varanasi in Uttar Pradesh with Kunming in China. How many of the above statements are correct? Only 1, only 2, option C ಅಲ್ಲಿ all 3, option D ನಾನ್. ಇದಕ್ಕೆ ರೈಟ್ ಆನ್ಸರ್ ನಾನ್. ಇದನ್ನು ನಾವು ಕನ್ನಡದಲ್ಲಿ ನೋಡೋಣ ಕ್ವಶನ್ ಹೇಗೆ ಬರುತ್ತೆ ಅಂತ. ನೆಕ್ಸ್ಟು, ಸಂಪರ್ಕದ ಮೇಲಿನ ಭಾರತದ ಯೋಜನೆಗಳನ್ನ ಉಲ್ಲೇಖಿಸಿ. ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಪೂರ್ವ ಪಶ್ಚಿಮ ಕಾರಿಡಾರ್ ಗೋಲ್ಡನ್ ಚತುರ್ಭುಜ ಯೋಜನೆ ಅಡಿಯಲ್ಲಿ ದಿಬ್ರುಗಢ ಮತ್ತು ಸೂರತ್ತನ್ನು ಸಂಪರ್ಕಿಸುತ್ತದೆ. ತ್ರಿಪಕ್ಷೀಯ ಹೆದ್ದಾರಿಯು ಮಣಿಪುರದ ಮೊರೆ ಮತ್ತು ಥೈಲ್ಯಾಂಡ್ನ ಚಿಯಾಂಗ್ ಮೈಯನ್ನು ಮಯನ್ಮಾರ್ ಮೂಲಕ ಸಂಪರ್ಕಿಸುತ್ತದೆ. ಇನ್ನು 3ನೇ ಹೇಳಿಕೆ, ಬಾಂಗ್ಲಾದೇಶ, ಚೀನಾ, ಭಾರತ, ಮಯನ್ಮಾರ್ ಆರ್ಥಿಕ ಕಾರಿಡಾರ್ ಉತ್ತರ ಪ್ರದೇಶದ ವಾರಣಾಸಿಯನ್ನು ಚೀನಾದ ಕುನ್ಮಿಂಗ್ನೊಂದಿಗೆ ಸಂಪರ್ಕಿಸುತ್ತದೆ. ಈ ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿವೆ? ಕೇವಲ 1, ಆಪ್ಷನ್ ಬಿ ಕೇವಲ 2, ಆಪ್ಷನ್ ಸಿ ಎಲ್ಲ 3, ಆಪ್ಷನ್ ಡಿ ಯಾವುದೂ ಇಲ್ಲ.
ಸೊ ಯಾವುದೂ ಇಲ್ಲ ಇದಕ್ಕೆ ಸರಿಯಾದ ಆನ್ಸರ್. ಹೇಗೆಂದರೆ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಪ್ರಾಜೆಕ್ಟ್ ಭಾರತದಲ್ಲಿ ಪ್ರಮುಖ ಹೆದ್ದಾರಿ ಅಭಿವೃದ್ಧಿಯ ಯೋಜನೆಯಾಗಿದ್ದು ಇದು 4 ಪ್ರಮುಖ ಮೆಟ್ರೋಪಾಲಿಟನ್ ನಗರಗಳನ್ನು ಸಂಪರ್ಕಿಸುವ ಗುರಿಯನ್ನು ಹೊಂದಿದೆ. ಇನ್ನು ದೆಹಲಿ, ಮುಂಬೈ, ಚೀನಾ ಮತ್ತು ಕೋಲ್ಕತ್ತಾ ಪೂರ್ವ ಪಶ್ಚಿಮ ಕಾರಿಡಾರ್ ಈ ಯೋಜನೆಯ ಒಂದು ಭಾಗ. ಮತ್ತು ಅಸ್ಸಾಂನ ಸಿಲ್ಚಾರ್ಗೆ ಗುಜರಾತ್ನ ಪೋರಬಂದರ್ಗೆ ಸಂಪರ್ಕ ಕಲ್ಪಿಸುತ್ತೆ. ಆದ್ದರಿಂದ ಹೇಳಿಕೆ 1 ಸರಿಯಾಗಿಲ್ಲ. ಇನ್ನು ಹೇಳಿಕೆ 2ಕ್ಕೆ ಬರೋಣ. IMT ತ್ರಿಪಕ್ಷೀಯ ಹೆದ್ದಾರಿಯು ಭಾರತದ ಮಣಿಪುರದ ಮೊರೆಹಾವನ್ನು ಥೈಲ್ಯಾಂಡ್ನ ಮೇಸೋಟ್ನೊಂದಿಗೆ ಮಯನ್ಮಾರ್ ಮೂಲಕ ಹಾದು ಹೋಗುತ್ತದೆ. ಇದು ಭಾರತ, ಮಯನ್ಮಾರ್ ಮತ್ತು ಥೈಲ್ಯಾಂಡ್ ನಡುವಿನ ಸಂಪರ್ಕ ಮತ್ತು ವ್ಯಾಪಾರವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುತ್ತೆ. ಇನ್ನು ಮಹತ್ವಾಕಾಂಕ್ಷೆಯ ಮೂಲಸೌಕರ್ಯ ಈ ಯೋಜನೆಯಾಗಿದೆ. ಆದ್ದರಿಂದ ಹೇಳಿಕೆ 2 ಕೂಡ ರಾಂಗ್ ಆಗಿದೆ. ಇನ್ನು ಹೇಳಿಕೆ 3ಕ್ಕೆ ಬರೋಣ. ನೆಕ್ಸ್ಟ್ ನಾವು ಬಾಂಗ್ಲಾದೇಶ್, ಚೀನಾ, ಭಾರತ, ಮಯನ್ಮಾರ್ ಆರ್ಥಿಕ ಕಾರಿಡಾರ್ ಅಂದರೆ BCIM. ಇನ್ನು ಕಾರಿಡಾರ್ ಬಾಂಗ್ಲಾದೇಶ, ಚೀನಾ, ಭಾರತ ಮತ್ತು ಮಯನ್ಮಾರ್ ನಡುವೆ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುತ್ತೆ. ಇನ್ನು ಪ್ರಸ್ತಾವಿತ ಸಂಪರ್ಕ ಯೋಜನೆಯಾಗಿದೆ. ಇದು ಪ್ರಸ್ತಾವಿತ ಸಂಪರ್ಕ ಯೋಜನೆ. ಕಾರಿಡಾರ್ ಚೀನಾದ ಕುನ್ಮಿಂಗ್ನಿಂದ ಮಯನ್ಮಾರ್ ಮತ್ತು ಬಾಂಗ್ಲಾದೇಶದ ಮೂಲಕ ಚಲಿಸುತ್ತದೆ ಮತ್ತು ಅಂತಿಮವಾಗಿ ಭಾರತದ ಕೋಲ್ಕತ್ತಾವನ್ನು ತಲುಪುತ್ತೆ. ಆದ್ದರಿಂದ ಹೇಳಿಕೆ 3 ಕೂಡ ಸರಿಯಾಗಿಲ್ಲ. ಹಾಗಾಗಿ ಆನ್ಸರ್ ಆಪ್ಷನ್ ಡಿ ಯಾವುದೂ ಇಲ್ಲ. ಇನ್ನು ನಾವು ನೆಕ್ಸ್ಟ್ ಕ್ವಶನ್ನ ನೋಡೋಣ. Consider the following statements. Statement 1. India, despite having uranium deposits, depends on coal for most of its electricity production. Statement 2. Uranium enriched to the extent of at least 60% is required for the production of electricity. Which one of the following is correct in respect of the above statements? Option A. Both statement 1 and statement 2 are correct, and statement 2 is the correct explanation for statement 1. Option B. Both statement 1 and statement 2 are correct, and statement 2 is not the correct explanation for the statement 1. Option C. Statement 1 is correct but statement 2 is incorrect. Option D. Statement 1 is incorrect but statement 2 is correct. Answer option C. Statement 1 is correct but statement 2 is incorrect. ನಾವು ಇದನ್ನು ನೆಕ್ಸ್ಟ್ ಕನ್ನಡದಲ್ಲಿ ನೋಡೋಣ. ಕನ್ನಡದಲ್ಲಿ ಹೇಗಿದೆ ಅಂತ. ನೆಕ್ಸ್ಟು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಭಾರತವು ಯುರೇನಿಯಂ ನಿಕ್ಷೇಪಗಳನ್ನು ಹೊಂದಿದ್ದರೂ ಅದರ ಹೆಚ್ಚಿನ ವಿದ್ಯುತ್ ಉತ್ಪಾದನೆಗೆ ಕಲ್ಲಿದ್ದಲನ್ನು ಅವಲಂಬಿಸಿದೆ. ಇನ್ನು ಹೇಳಿಕೆ 2. ಯುರೇನಿಯಂ ಕನಿಷ್ಠ 60% ಪ್ರಮಾಣದಲ್ಲಿ ಪುಷ್ಟೀಕರಿಸಲ್ಪಟ್ಟಿದೆ. ವಿದ್ಯುತ್ ಉತ್ಪಾದನೆಗೆ ಅಗತ್ಯವಿದೆ. ಈ ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ ಎ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ ಮತ್ತು ಹೇಳಿಕೆ 2 ಹೇಳಿಕೆ 1ಕ್ಕೆ ಸರಿಯಾದ ವಿವರಣೆ ಇದೆ. ಇನ್ನು ಆಪ್ಷನ್ ಬಿ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ ಮತ್ತು ಹೇಳಿಕೆ 2 ಹೇಳಿಕೆ 1ಕ್ಕೆ ಸರಿಯಾದ ವಿವರಣೆ ಅಲ್ಲ. ನೆಕ್ಸ್ಟ್ ಬರೋದು ಆಪ್ಷನ್ ಸಿ. ಹೇಳಿಕೆ 1 ಸರಿಯಾಗಿದೆ ಆದರೆ ಹೇಳಿಕೆ 2 ತಪ್ಪಾಗಿದೆ. ಆಪ್ಷನ್ ಡಿ. ಹೇಳಿಕೆ 3 ಸರಿಯಾಗಿದೆ. ಹೇಳಿಕೆ 1 ಸರಿಯಾಗಿದೆ ಆದರೆ ಹೇಳಿಕೆ 2 ತಪ್ಪಾಗಿದೆ. ಆಪ್ಷನ್ ಡಿ. ಹೇಳಿಕೆ 1 ತಪ್ಪಾಗಿದೆ ಆದರೆ ಹೇಳಿಕೆ 2 ಸರಿಯಾಗಿದೆ. ರೈಟ್ ಆನ್ಸರ್ ಸಿ. ಹೇಗೆ ಅಂದರೆ
ಭಾರತದಲ್ಲಿ ಸಾಂಪ್ರದಾಯಿಕ ಅಂದರೆ ಥರ್ಮಲ್, ನ್ಯೂಕ್ಲಿಯರ್ ಮತ್ತು ಹೈಡ್ರೋ ಇವುಗಳನ್ನ ನವೀಕರಿಸಬಹುದಾದ ಮೂಲಗಳಿಂದ ಅಂದರೆ ಗಾಳಿ, ಸೌರ, ಜೀವರಾಶಿ ಇತ್ಯಾದಿ ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತದೆ. ವಿದ್ಯುತ್ ಉತ್ಪಾದನೆಯನ್ನು ಕಲ್ಲಿದ್ದಲಿನ ಮೂಲಕ ಸಾಧಿಸಲಾಗುತ್ತದೆ. ಇದು ಒಟ್ಟು ವಿದ್ಯುತ್ ಉತ್ಪಾದನೆಯ ಸುಮಾರು 75%ನಷ್ಟು ಉಷ್ಣ ವಿದ್ಯುತ್ ಸ್ಥಾವರವಾಗಿದೆ. ಆದ್ದರಿಂದ ನಾನು ಹೇಳಿಕೆ ಸರಿಯಾಗಿದೆ. ಇನ್ನು ನೆಕ್ಸ್ಟ್ ಬರೋದು ಹೇಳಿಕೆ 2 ಅಂದರೆ ಅದು ಮೊದಲನೇ ಹೇಳಿಕೆ ಸರಿಯಾಗಿದೆ. ಎರಡನೇ ಹೇಳಿಕೆ, ಆದಾಗ್ಯೂ ವಿದ್ಯುತ್ ಉತ್ಪಾದನೆಗೆ ಕನಿಷ್ಠ 60%ನಷ್ಟು ಪ್ರಮಾಣದಲ್ಲಿ ಯುರೇನಿಯಮನ್ನು ಪುಷ್ಟೀಕರಿಸುವ ಅಗತ್ಯವಿಲ್ಲ. ನಾಗರಿಕ ಪರಮಾಣು ಸ್ಥಾವರಗಳಿಗೆ ಯುರೇನಿಯಮನ್ನು ಸಾಮಾನ್ಯವಾಗಿ ಯುರೇನಿಯಂ 235ನ ಸುಮಾರು 3-5% ಅಂದರೆ 5% ಪುಷ್ಟೀಕರಿಸಲಾಗುತ್ತದೆ. ಇದು ಸಾಮಾನ್ಯವಾಗಿ ವಿದ್ಯುತ್ ಉತ್ಪಾದನೆಗೆ ಬಳಸಲಾಗುವ ಲಘು ನೀರಿನ ರಿಯಾಕ್ಟರ್ಗಳಿಗೆ ಸಾಕಾಗುತ್ತದೆ. ಆದ್ದರಿಂದ ಹೇಳಿಕೆ 2 ಸರಿಯಾಗಿಲ್ಲ. ಹೇಳಿಕೆ 2 ಸರಿಯಾಗಿಲ್ಲ. ಅರ್ಥ ಆಯ್ತಲ್ವಾ? ಇದೇ ಥರದ್ದು ಪ್ರಶ್ನೆಗಳಿಗೆ ಅಂದರೆ ಅರ್ಥ ಆಗದೇ ಇದ್ದರೆ ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಇದೇ ಥರ ಎಲ್ಲ ಅಂದರೆ ನೆಕ್ಸ್ಟ್ ಬರುವಂಥ ಎಲ್ಲ ಕ್ವೆಶನ್ಸನ್ನು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇರುತ್ತೆ. ಸಂಪೂರ್ಣವಾದ ಕನ್ನಡದಲ್ಲಿ ವಿವರಣೆ ಕೊಡ್ತೇನೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ UPSC ತಯಾರಿ ನಡೆಸ್ತಿದ್ದಾರಲ್ಲ ಅವರೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.